ಇನ್ನು ಭಾರಿ ಅನಾಹುತ ಒಂದು ತಪ್ಪದಂತಾಗಿದೆ ಭಾರತೀಯ ಸೇನೆಯಿಂದ. ಜಮ್ಮು ಕಾಶ್ಮೀರದಲ್ಲಿ 5 ಜೀವಂತ ಬಾಂಬ್ಗಳನ್ನ ಪತ್ತೆ ಹಚ್ಚಲಾಗಿದೆ. 3 ಟಿಫನ್ ಬಾಕ್ಸ್, 2 ಸ್ಟೀಲ್ ಬಕೆಟ್ನಲ್ಲಿ ಇದ್ದಂತಹ ಬಾಂಬ್ ಅದು. 5 ಜೀವಂತ ಬಾಂಬ್ಗಳನ್ನ ಜಮ್ಮು ಕಾಶ್ಮೀರದಲ್ಲಿ ಸೇನೆ ವಶಕ್ಕೆ ಪಡೆದಿದೆ. ಪೂಂಚ್ನ ಸುರಾನ್ಕೋಟೆ ಅರಣ್ಯದಲ್ಲಿ ಬಾಂಬ್ ಪತ್ತೆಯಾಗಿದೆ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ಮುಂದುವರೆಸಿದೆ. ಸಂವಹನ ಉಪಕರಣಗಳನ್ನು ವಶಕ್ಕೆ ಪಡೆದಿದೆ ಸೇನೆ. ಅಲ್ಲೇ 3 ಟಿಫನ್ ಬಾಕ್ಸ್, 2 ಸ್ಟೀಲ್ ಬಕೆಟ್ನಲ್ಲಿದ್ದ 5 ಜೀವಂತ ಬಾಂಬ್ಗಳನ್ನ ಭಾರತೀಯ ಸೇನೆ ವಶಕ್ಕೆ ಪಡೆದಿದೆ. ಭಾರಿ ಅನಾಹುತ ತಪ್ಪಿದಂತಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಬಹಳ ಜೋರಾಗಿ ನಡೀತಾ ಇದೆ. ಉಗ್ರರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಭಾರತೀಯ ಸೇನೆ ಹುಡುಕಾಟ ನಡೆಸಿದೆ. ಕಾರ್ಯಾಚರಣೆ ನಡೀತಾ ಇದೆ. ಉಗ್ರರ ನೆಲೆಗಳನ್ನ ಪತ್ತೆ ಹಚ್ಚೋ ಕೆಲಸ ಆಗ್ತಾ ಇದೆ. ಅಲ್ಲೇ ಸಿಕ್ಕಂತಹ 5 ಜೀವಂತ ಬಾಂಬ್ ಇದು ವಶಕ್ಕೆ ಪಡೆಯಲಾಗಿದೆ. ಬಹಳ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಉಗ್ರರ ಪ್ಲಾನ್ ಏನಾಗಿತ್ತು, ಇದನ್ನ ಏನ್ ಮಾಡೋದಕ್ಕೆ ಹೊರಟಿದ್ರು ಅನ್ನೋದು ಗೊತ್ತಿಲ್ಲ. ಆದ್ರೆ 5 ಜೀವಂತ ಬಾಂಬ್ಗಳು ಈಗ ಭಾರತೀಯ ಸೇನೆಯ ಕೈಗೆ ಸಿಕ್ಕಿದ್ದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿಯನ್ನ ಮುಂದುವರೆಸಿದೆ. ಪೂಂಚ್ನ ಸುರಾನ್ಕೋಟೆ ಅರಣ್ಯದಲ್ಲಿ ಪತ್ತೆಯಾದಂತ ಬಾಂಬ್ ಇದು. 5 ಜೀವಂತ ಬಾಂಬ್, 3 ಟಿಫನ್ ಬಾಕ್ಸ್ ನಲ್ಲಿದ್ದಂತ ಬಾಂಬ್, 2 ಸ್ಟೀಲ್ ಬಕೆಟ್ ನಲ್ಲಿದ್ದ ಬಾಂಬ್ ಅನ್ನ ಸೇನೆ ವಶಕ್ಕೆ ಪಡೆದಿದೆ. ಜಮ್ಮು ಕಾಶ್ಮೀರದಾದ್ಯಂತ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ 5 ಜೀವಂತ ಬಾಂಬ್ಗಳನ್ನ ಪತ್ತೆ ಹಚ್ಚಲಾಗಿದೆ. 3 ಟಿಫನ್ ಬಾಕ್ಸ್, 2 ಸ್ಟೀಲ್ ಬಕೆಟ್ನಲ್ಲಿ ಇದ್ದಂತಹ ಬಾಂಬ್ ಅದು. 5 ಜೀವಂತ ಬಾಂಬ್ಗಳನ್ನ ಜಮ್ಮು ಕಾಶ್ಮೀರದಲ್ಲಿ ಸೇನೆ ವಶಕ್ಕೆ ಪಡೆದಿದೆ. ಪೂಂಚ್ನ ಸುರಾನ್ಕೋಟೆ ಅರಣ್ಯದಲ್ಲಿ ಬಾಂಬ್ ಪತ್ತೆಯಾಗಿದೆ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ಮುಂದುವರೆಸಿದೆ. ಸಂವಹನ ಉಪಕರಣಗಳನ್ನು ವಶಕ್ಕೆ ಪಡೆದಿದೆ ಸೇನೆ. ಅಲ್ಲೇ 3 ಟಿಫನ್ ಬಾಕ್ಸ್, 2 ಸ್ಟೀಲ್ ಬಕೆಟ್ನಲ್ಲಿದ್ದ 5 ಜೀವಂತ ಬಾಂಬ್ಗಳನ್ನ ಭಾರತೀಯ ಸೇನೆ ವಶಕ್ಕೆ ಪಡೆದಿದೆ. ಭಾರಿ ಅನಾಹುತ ತಪ್ಪಿದಂತಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಬಹಳ ಜೋರಾಗಿ ನಡೀತಾ ಇದೆ. ಉಗ್ರರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಭಾರತೀಯ ಸೇನೆ ಹುಡುಕಾಟ ನಡೆಸಿದೆ. ಕಾರ್ಯಾಚರಣೆ ನಡೀತಾ ಇದೆ. ಉಗ್ರರ ನೆಲೆಗಳನ್ನ ಪತ್ತೆ ಹಚ್ಚೋ ಕೆಲಸ ಆಗ್ತಾ ಇದೆ. ಅಲ್ಲೇ ಸಿಕ್ಕಂತಹ 5 ಜೀವಂತ ಬಾಂಬ್ ಇದು ವಶಕ್ಕೆ ಪಡೆಯಲಾಗಿದೆ. ಬಹಳ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಉಗ್ರರ ಪ್ಲಾನ್ ಏನಾಗಿತ್ತು, ಇದನ್ನ ಏನ್ ಮಾಡೋದಕ್ಕೆ ಹೊರಟಿದ್ರು ಅನ್ನೋದು ಗೊತ್ತಿಲ್ಲ. ಆದ್ರೆ 5 ಜೀವಂತ ಬಾಂಬ್ಗಳು ಈಗ ಭಾರತೀಯ ಸೇನೆಯ ಕೈಗೆ ಸಿಕ್ಕಿದ್ದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿಯನ್ನ ಮುಂದುವರೆಸಿದೆ. ಪೂಂಚ್ನ ಸುರಾನ್ಕೋಟೆ ಅರಣ್ಯದಲ್ಲಿ ಪತ್ತೆಯಾದಂತ ಬಾಂಬ್ ಇದು. 5 ಜೀವಂತ ಬಾಂಬ್, 3 ಟಿಫನ್ ಬಾಕ್ಸ್ ನಲ್ಲಿದ್ದಂತ ಬಾಂಬ್, 2 ಸ್ಟೀಲ್ ಬಕೆಟ್ನಲ್ಲಿದ್ದ ಬಾಂಬ್ ಅನ್ನ ಸೇನೆ ವಶಕ್ಕೆ ಪಡೆದಿದೆ. ಜಮ್ಮು ಕಾಶ್ಮೀರದಾದ್ಯಂತ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.